ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲೇ ತಮಿಳ್ನಾಡು ಗೊತ್ತಿರೋ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತವ್ರೆ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಏನು ಇವತ್ತಿನ ಎಪಿಸೋಡಲ್ಲಿ ಏನು BB ರಿಸಲ್ಟಾಗಿ ಕನ್ವರ್ಟ್ ಆದಮೇಲೆ ಏನು ಇವಾಗ ಎಕ್ಸ್ಚೇಂಜ್ ಆಗಿದ್ರಲ್ಲ, ಏನು ಭವ್ಯ ಟೀಮ್ ಅಂತವ್ರೆ, ಏನು ಅತಿಥಿಗಳಾಗಿದ್ದಾರಲ್ಲ, ಅಂದರೆ ಇಲ್ಲಿ ಚೈತ್ರ ಟೀಮ್ ಅಂತವ್ರೆ ಏನು ಸಿಬ್ಬಂದಿಗಳಾಗಿದ್ರಲ್ಲ, ನಿನ್ನೆನೇ ನೋಡಿರ್ತೀರ ಯಾವ ಥರ ರಿವೆಂಜ್ ಕೊಟ್ಟಿದ್ರು, ಯಾವ ಥರ ಪ್ಲ್ಯಾನ್ ಮಾಡಿ ಇವ್ರ ಮಧ್ಯೆ ಜಗಳ ಆಡೋಕ್ಕೆ ಬಂದಾಗ ಅವರು ಬಿಡ್ಸಕ್ಕೆ ಬರೋ ಥರ ಅದರಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅಂತ ನೋಡಿರ್ತೀರ. ಇವಾಗ ಇನ್ನೂ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದು ಯಾವ ಥರ ಪ್ಲ್ಯಾನ್ ಅಂದರೆ ಸಾಕಾದಾಗ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಆದರೆ ರಿಸಲ್ಟಲ್ಲಿ ಈ ಥರ ಎಲ್ಲ ನಡೆಯಲ್ಲ. ಬಟ್ ಇವರು ಟಾರ್ಚರ್ ಕೊಡಬೇಕು ಅಂತ ಥರ ಮಾಡ್ತಾ ಇರೋದು. ಅಂದರೆ ಏನು ಇವ್ರು ಸಿಬ್ಬಂದಿಗಳಾದಾಗ ಅವ್ರು ಟಾರ್ಚರ್ ಕೊಡ್ತಿರಲ್ಲ, ಅಂದರೆ ಅವ್ರು ಟಾರ್ಚರ್ ಏನು ಕೊಡ್ತಿರಲಿಲ್ಲ, ಅಂದರೆ ಜಾಸ್ತಿ ಫುಡ್ ಆರ್ಡ್ರ್ ಮಾಡೋದಾಗಿರ್ಬೋದು, ಬೇರೆ ಥರ ಟಾರ್ಚರ್ ಕೊಡ್ತಿರೋ, ಅಂದರೆ ಅದು ಮ್ಯೂಸಿಕ್ ಬೇಕು ಅನ್ನೋದಾಗಿರ್ಬೋದು, ಈ ಥರ ಕೇಳ್ತಿರೋ, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಈ ಥರ ಕೇಳ್ತಿರೋ. ಬಟ್ ಇವರು ಪ್ಲ್ಯಾನ್ ಮಾಡಿ ಬೇರೆ ಥರನೇ ಟಾರ್ಚರ್ ಕೊಡ್ತಿದ್ದಾರೆ. ಅಂದರೆ ಏನು ಅಂದರೆ ಇಲ್ಲೇನು ಬಿಗ್ ಬಾಸ್ ಕಡೆಯಿಂದ ಬಟ್ಟೆಗಳು ಕೊಟ್ಟಿದ್ದಾರಲ್ಲ, ಅರೇನು ಸಿಬ್ಬಂದಿಗಳಿಗೆ ಎಲ್ಲರೂ ಕೂಡ ಬಟ್ಟೆಗಳು ಕೊಟ್ಟಿದ್ದಾರಲ್ಲ, ಒಬ್ರಿಗೆ ಮ್ಯಾನೇಜರ್ ಅನ್ನೋದಾಗಿರ್ಬೋದು, ಒಬ್ಬರಿಗೆ ಚೆಫ್ ಆಗಿರ್ಬೋದು, ಈ ಥರ ಎಲ್ಲರೂ ಕೂಡ ಬಟ್ಟೆಗಳು ಕೊಟ್ಟಿದ್ದಾರಲ್ಲ, ಆ ಬಟ್ಟೆಗಳನ್ನೇ ಎತ್ತು ಮಾಡ್ಬಿಡೋಣ ಅಂತ ರಜತ್ ಅವ್ರು ಪ್ಲ್ಯಾನ್ ಆಗ್ತಿದ್ದಾರೆ. ಅಂದರೆ ಏನು ಎಲ್ಲರೂ ಕೂಡ ನೈಟ್ ಆದಾಗ ಬಟ್ಟೆ ಬಿಚ್ಚಿ ಎತ್ತಿಕ್ತಾರಲ್ಲ, ಆ ಬಟ್ಟೆಗಳನ್ನ ಎತ್ತಿಕ್ಬಿಡೋಣ ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಇದು ಒಳ್ಳೆ ಪ್ಲಾನು, ಸಕ್ಕತ್ತಾಗಿದೆ ಪ್ಲಾನ್ ಅಂತ ಹೇಳ್ತಾರೆ. ಇದೇ ಥರ ಮಾಡೋಣ ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಹಾಗೆ ರಜತ್ ಅವ್ರು ಹೇಳ್ತಾರೆ, ಇದೆ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರೇನಾದ್ರು ಬಟ್ಟೆ ಇಲ್ಲದೆ ನಮಗೆ ಸರ್ವಿಸ್ ಕೊಡೋಕೆ ಬಂದರು, ನಾವು ಸರ್ವಿಸ್ ತೊಗೊಳೋದು ಬೇಡ. ಹಾಗೆ ಬಂತವ್ರು ಒಂದು ಬಟ್ಟೆ ಎತ್ತಿಕೊಳ್ಳೋಕೆ ನೀಟಾಗಿ ಕಾಮನ್ ಸೆನ್ಸ್ ಇಲ್ವಾ, ಕರೆಕ್ಟಾಗಿ ಮಡಿಕೊಳ್ಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ, ಕರೆಕ್ಟಾಗಿ ಮಡಿಕೊಳ್ಳೋಕ್ಕೆ ಅಂತ ಒಂದು ಸತಿ ಹೇಳ್ಬಿಟ್ರೆ ಅವ್ರು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ. ಈ ಥರ ಎಲ್ಲ ಸಕ್ಕತ್ತು ಪ್ಲಾನ್ ಆಗ್ತಿದ್ದಾರೆ. ಅಂದರೆ ಇಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರು ಪ್ಲಾನ್ ಆಗ್ತಿದ್ದಾರೆ. ಅಲ್ಲಿ ಮೋಕ್ಷಿತ್ ಅವ್ರು ಕುತ್ಕೊಂಡು ಸುಮ್ಮನೆ ಕೇಳಿಸ್ಕೊತಿರ್ತಾರೆ. ಅಂದರೆ ರಜತ್ ಅವರೇ ಈ ಪ್ಲಾನ್ ಎಲ್ಲ ಕಂಡಿಡಿಯೋದು. ಅಂದರೆ ಏನು ಇವಾಗ ರಿವೆಂಜ್ ಕೊಡ್ತಿದ್ದಾರಲ್ಲ, ಅಂದರೆ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ಈ ಥರ ರಿವೆಂಜ್ ಕೊಡ್ತಿದ್ದಾರೆ. ಅಂದರೆ ರಿಸಲ್ಟಲ್ಲಿ ಈ ಥರ ಎಲ್ಲ ನಡೆಯಲ್ಲ. ಬಟ್ ಇವರೇ ಬೇರೆ ಥರ ಪ್ಲಾನ್ ಮಾಡಿ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೂಡ ಆಗಿರ್ಬೋದು, ಒಂದು ರೀತಿ ಬೇರೆ ಥರ ಈ ಥರ ಮಾಡ್ತಿದ್ದಾರೆ. ಬಟ್ ಈ ಥರ ಮಾಡೋದು ನನಗೇನೋ ಸರಿಯಲ್ಲ ಅನಿಸುತ್ತೆ. ಒಟ್ಟಿನಲ್ಲಿ ಆ ಥರ ಬಟ್ಟೆ ಎಲ್ಲ ಎತ್ತಿಕ್ಕಿದ್ದಾರೆ. ಅದರಿಂದ ಹನುಮಂತ್ ಅವ್ರು ಹುಡುಕ್ತಾ ಇರ್ತಾರೆ, ಅಂದರೆ ಇಲ್ಲೇ ಎಕ್ಕಿದ್ನಲ್ಲ ಅಂತ ಹುಡುಕ್ತಾ ಇರ್ತಾರೆ. ಬಟ್ ಆದರೂ ಕೂಡ ಇವರೆಲ್ಲ ಫಸ್ಟೇ ಎತ್ತಿಕ್ಬಿಟ್ಟಿದ್ದಾರೆ. ಅವ್ರಿಗೆ ಬಟ್ಟೆ ಹಿಂಗೆ ಕೊಡ್ದೇದಂಗೆ ಒಟ್ಟಿನಲ್ಲಿ ಆಟ ಆಡ್ಸೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಗೌತಮಿ ಅವರು ಕೂಡ ಅಷ್ಟೇ, ಅವರೊಬ್ಬರೇ ಬಟ್ಟೆ ಚೇಂಜ್ ಮಾಡಿಲ್ಲ, ಅವರು ಮಾಡಿಬಿಟ್ರೆ ಎತ್ತಿಕ್ಬಿಡ್ತಿರೋ. ಬಟ್ ಅವರು ಚೇಂಜ್ ಮಾಡಿಲ್ಲ, ಅಲ್ಲಿ ಬಟ್ಟೆನ ಏನೋ ತೊಗೊಂಡು ಹೋಗ್ತಿದ್ದಾರೆ ಅವಾಗ ಚೇಂಜ್ ಮಾಡೋಕ್ಕೆ. ಹಾಗೆ ಅಲ್ಲಿ ಏನು ಡ್ರೆಸ್ಸಿಂಗ್ ರೂಮ್ ಇದೆಯಲ್ಲ, ಅಲ್ಲೋಗಿ ಅಳ್ತಿರೋ ಥರ ಸೌಂಡ್ ಕೇಳಿಸಿದೆ. ಅವ್ರು ಅಳ್ತಾ ಇರ್ಬೋದು, ಏನು ಟೀಮ್ ಅವ್ರದ್ದೆಲ್ಲ ಬಟ್ಟೆ ಎತ್ತಿಕ್ಕಿದಾರಲ್ಲ ಅದರಿಂದ ಅವ್ರು ಹೋಗಿ ಅಳ್ತಾ ಇರ್ಬೋದು. ಒಟ್ಟಿನಲ್ಲಿ ಇಲ್ಲೇನು ಈ ಥರ ಪ್ಲಾನ್ ಮಾಡಿ ಬಟ್ಟೆ ಎಲ್ಲ ಎತ್ತಿಕ್ಕಿದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಒಟ್ಟಿನಲ್ಲಿ ನನಗನ್ಸಿದೆ ಏನಂದರೆ ಈ ಥರ ಎಲ್ಲ ಮಾಡಬೇಡ್ದಾಗಿತ್ತು ಅಂತ ಅನಿಸಿದೆ. ಯಾಕಂದ್ರೆ ಇವರೇ ಸಿಬ್ಬಂದಿಗಳು ಬಟ್ಟೆ ಎಲ್ಲ ಎತ್ತಿಕ್ಬಿಟ್ಟು ಅವರು ಕಾಮನ್ ಸೆನ್ಸ್ ಇಲ್ವಾ, ನಿಂಗೆ ಯೋಗ್ಯತೆ ಇಲ್ವಾ ಕರೆಕ್ಟಾಗಿ ಮಡಿಕೊಳ್ಳೋಕ್ಕೆ ಅಂತ ಈ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಇವ್ರು ಎತ್ತಿಕ್ಕಿರೋದು ಅವ್ರು ಕರೆಕ್ಟಾಗಿ ಮಡಗಿರ್ತಾರೆ. ಅರೆ ಇವ್ರು ಬಟ್ಟೆ ಎಲ್ಲ ಎತ್ತಿಕ್ಕೋತಾರೆ ಅಂತ ಅವ್ರಿಗೇನು ಗೊತ್ತಿರುತ್ತೆ. ಅರೆ ಇದೇನಿರೋದು ಟಾಸ್ಕ್ ಬಂತವ್ರೆ, ಏನು ಸಿಬ್ಬಂದಿಗಳು ಅತಿಥಿಗಳು ಕೇಳ್ದಂಗೆ ಅವ್ರು ಹೇಳ್ದಂಗೆ ಕೆಲಸಗಳು ಮಾಡಬೇಕು, ಅವ್ರು ಹೇಳ್ದಂಗೆ ಸರ್ವಿಸ್ಗಳು ಕೊಡಬೇಕು ಅಂತಿರೋದು. ಬಟ್ ಇವರೆಲ್ಲ ಏನು ಅನ್ಕೊಂಡಿದ್ದಾರೆ ಅಂದರೆ ಟಾರ್ಚರ್ ಕೊಡಬೇಕು ಅಂತ ಅನ್ಕೊಂಡು ಸಕ್ಕತ್ತು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಅರೆ ಏನು ಇವಾಗ ಅವರು ಕೂಡ ಒಂದು ಸ್ವಲ್ಪ ಏನು ಅತಿಥಿಗಳಾಗಿದ್ರಲ್ಲ, ಅವಾಗ ಟಿಶ್ಯೂ ಪೇಪರ್ ಎಲ್ಲ ಅಲ್ಲಲ್ಲೇ ಎಸಿತಿದ್ರು. ಬಟ್ ಆದರೆ ಇವಾಗ ಏನು ರಿಸಲ್ಟ್ ಕೊದವರು ಯಾರು ಕೂಡ ಅಲ್ಲಿ ಕ್ಲೀನಾಗಿ ಎಲ್ಲಿ ಹಾಕಲ್ಲ, ಎಲ್ಲೆಲ್ಲಿ ಬೇಕಲ್ಲ ಹಾಕ್ತಾರೆ ಅತಿಥಿಗಳು ಕೂಡ. ಒಟ್ಟಿನಲ್ಲಿ ಅವರು ಅಷ್ಟೊಂದೇನು ಇವ್ರ ಥರ ಏನು ಆಡಲಿಲ್ಲ. ಅಂದ್ರೆ ಏನು ಪ್ಲಾನ್ ಮಾಡ್ಕೊಂಡು ಇವರೇ ಜಗಳ ಆಡೋದು, ದಿಂಬೆಲ್ಲ ಎಸೆಯೋದು, ಬೇಕು ಅಂತ ಚೆಲ್ಲೋದು, ಆ ಟಿಶ್ಯೂ ಪೇಪರ್ ಎಲ್ಲ ಎಸೆಯೋದು, ಈ ಥರ ಎಲ್ಲ ಮಾಡಿದ್ರು. ಒಂದು ರೀತಿ ಎಂಟರ್ಟೈನ್ಮೆಂಟ್ ಥರ ಇತ್ತು. ಬಟ್ ಆ ಥರ ಮಾಡಿ ತಪ್ಪು ಅಂತ ಅನಿಸಿತ್ತು. ಅರೇನು ಈ ಟಾಸ್ಕ್ ಬಂತವ್ರೆ ಅಲ್ಲಿ ಏನು ಇದು ಸರ್ವಿಸ್ ತೊಗೋಬೇಕು ಅಂತಿರೋದು. ಬಟ್ ಇವ್ರು ಯಾರು ಕೂಡ ಸರ್ವಿಸ್ ಕೂಡ ತೊಗೋತಿಲ್ಲ ಅಷ್ಟೊಂದು. ಅಂದರೆ ಊಟನೂ ಕೂಡ ಇವ್ರು ಅಷ್ಟೊಂದೇನು ಸರ್ವಿಸ್ ತೊಗೊಳ್ಳಿಲ್ಲ. ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡಿಸಿಲ್ಲ. ರೇಸ್ ಸ್ಪಾ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇನ್ನು ಅಲ್ಲಿ ಮ್ಯೂಸಿಕ್ ಆಗಿರ್ಬೋದು, ಇನ್ನೂ ಬೇಜಾನಿದೆ ಸಾಂಗ್ ಆಡ್ಸೋದಾಗಿರ್ಬೋದು, ಈ ಥರ ಮಾಡ್ಬೋದಾಗಿತ್ತು. ಬಟ್ ಇವರು ಕೂಡ ಆ ಥರ ಮಾಡ್ತಾ ಇಲ್ಲ. ಅಂದರೆ ಇವ್ರು ಬೇರೆ ಥರನೇ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಒಂದು ರೀತಿ ಟಾರ್ಚರ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಥರ ಬಟ್ಟೆ ಎಲ್ಲ ಎತ್ತಿಕ್ಕಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೇನು ಈ ಥರ ಎತ್ತಿಕ್ಬಾರ್ದಾಗಿತ್ತು ಅಂತ ಅನಿಸಿದೆ. ಬರೀ ಇಲ್ಲೇನು ಸರ್ವಿಸ್ ತೊಗೋಬೇಕಲ್ಲ, ಈ ಥರ ಸರ್ವಿಸ್ ತೊಗೋಬೇಕಾಗಿತ್ತು ಅಂತ ಅನಿಸಿದೆ. ಬೇಕಾದ್ರೆ ಇಲ್ಲಿ 10 ಥರ ಸರ್ವಿಸ್ ಕೇಳಿ ಈ ಥರ ಬೇಕಾದ್ರೆ ಅವ್ರಿಗೆ ಸಖತ್ ಕೆಲಸ ಕೊಟ್ಟಿರಾಗ್ತಿತ್ತು. ಈ ಥರ ಬಟ್ಟೆ ಎತ್ತಿ ಕಾಟಾಡಿಸೋದು, ಅವ್ರಿಗೆ ಬೈಯೋದು, ಈ ಥರ ಮಾಡೋದು ನನಗೇನೋ ಸರಿಯಿಲ್ಲ ಅಂತ ಅನಿಸ್ತಿದೆ. ನಿಮ್ಗೆ ಅನಿಸಿದೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಒಟ್ಟಿನಲ್ಲಿ ಸುದೀಪ್ ಅಣ್ಣವ್ರು ಬಂದಾಗ ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಯಾರು ಸಕ್ಕತ್ತಾಗಿ ಸರ್ವಿಸ್ ಕೊಟ್ಟರು, ಇದ್ರ ಬಗ್ಗೆ ಏನು ಟಾಸ್ಕ್ ಕೊಟ್ಟಿದ್ದಾರಲ್ಲ BB ರಿಸಲ್ಟ್ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ಇಲ್ಲಿ ಸುದೀಪ್ ಅಣ್ಣವರು ಭವ್ಯ ಅವ್ರಿಗೆ ಏನು ಕಿಚ್ಚನ ಚಪ್ಪಳೆ ಕೊಟ್ಟಿರಲ್ಲ, ಈ ವಾರ ಬಂತು ಅವ್ರಿಗೆ ಬೈಬೋದು. ಅದೇನು ಮನೆ ಕ್ಯಾಪ್ಟನ್ ಆಗಿದ್ದಾರಲ್ಲ, ಮನೆ ಕ್ಯಾಪ್ಟನ್ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದರೆ ಇಲ್ಲೇನು ಮನೆ ಕ್ಯಾಪ್ಟನ್ ಆಗಿ ನಿಭಾಯಿಸೋದೇನೂ ಇಲ್ಲ. ಅಂದರೆ ಏನು ಅವ್ರದ್ದೇ ಪ್ಲಾನ್ ಆಗಿರ್ಬೋದು, ಅಂದರೆ ಈ ಥರ ಏನು ಡಿಪಾರ್ಟ್ಮೆಂಟ್ ಕೊಡೋದಾಗಿರ್ಬೋದು ಒಬ್ಬೊಬ್ರಿಗೆ, ಅದೆಲ್ಲ ಕರೆಕ್ಟಾಗಿ ಹೋಗ್ತಿದೆ. ಅಂದರೆ ಏನು ರೂಲ್ಸ್ ಫಾಲೋ ಮಾಡದೇ ಇದ್ದಾಗ ಅಲ್ಲಿ ಪನಿಷ್ಮೆಂಟ್ ಕೊಡೋದಾಗಿರ್ಬೋದು, ಇದೆಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೆ. ಏನು ಟೀಮ್ ಕ್ಯಾಪ್ಟನ್ ಆಗಿದ್ದಾರಲ್ಲ, ಅಲ್ಲೇನು ಕೂಡ ಅವರು ಟೀಮಲ್ಲಿ ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಅವರು ಕರೆಕ್ಟಾಗಿ ಡಿಸಿಷನ್ ತೊಗೋತಿಲ್ಲ. ಅಂದರೆ ಅವ್ರೇನು ತೊಗೋತಾನೆ ಇಲ್ಲ. ಆ ಟೀಮಲ್ಲಿ ಏನು ರಜತ್, ತ್ರಿವಿಕ್ರಮ್, ಮೋಕ್ಷಿತ ಇವರೇ ಹೈಲೈಟಾಗಿ ಕಾಣಿಸಿದ್ದಾರೆ. ಅವ್ರು ಬರೀ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಯಾವುದೇ ರೀತಿ ಏನು ಹೇಳ್ತಾರಲ್ಲ, ಅಂದರೆ ರಿವ್ಯೂ ತೊಗೊಳಕ್ಕೂ ಕೂಡ ಬರಲ್ಲ ಅಂತ. ಅಂದರೆ ಬರೀ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಯಾರು ರಿವ್ಯೂ ತೊಗೊಳಕ್ಕೂ ಹೋಗ್ತಿಲ್ಲ, ಏನೂ ಇಲ್ಲ. ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಅಷ್ಟೇ, ಅವ್ರು ಯಾವುದೇ ರೀತಿ ಡಿಸಿಷನ್ ತೊಗೋತಿಲ್ಲ. ಇಲ್ಲಿ ಮೋಕ್ಷಿತ, ತ್ರಿವಿಕ್ರಮ್, ರಜತ್ ಇವರೇ ಬೇರೆ ಪ್ಲಾನ್ ಮಾಡಿ ಎಲ್ಲ ಡಿಸಿಷನ್ ಕೂಡ ಇವರೇ ತಗೋತಿದ್ದಾರೆ. ಅಲ್ಲಿ ತಪ್ಪು ಸರಿನಾ ಅಂತ ಕೂಡ ಅಲ್ಲಿ ಭವ್ಯ ಅವರು ಕೂಡ ಮಾತಾಡ್ತಿಲ್ಲ ಕ್ಯಾಪ್ಟನ್ ಆಗಿ. ಅರೆ ನೆನೆ ಟಿಶ್ಯೂ ಚೆಲ್ಬೇಕಾರೆ ಈ ಥರ ಎಲ್ಲ ಮಾಡಬೇಡ್ದಾಗಿತ್ತು ಅಂತ ಹೇಳ್ತಾರೆ. ಬಟ್ ಅದನ್ನು ತಡೀಲಿಲ್ಲ. ಅಂದರೆ ಅವರು ಕೂಡ ಒಂದು ರೀತಿ ಅವ್ರನ್ನೆಲ್ಲ ಕೂಗ್ತಾರೆ. ಅಂದರೆ ಕ್ಯಾಪ್ಟನ್ ಆಗಿ ಒಂದು ಸ್ವಲ್ಪ ಏನೇನು ಮಾಡಬೇಕು ಅಂತ ಅವ್ರು ಕರೆಕ್ಟಾಗಿ ಪ್ಲಾನ್ ಮಾಡೋದಾಗಿರ್ಬೋದು, ಏನೂ ಕೂಡ ಅಷ್ಟೊಂದು ಕಾಣಿಸ್ಕೋತಿಲ್ಲ. ಎಲ್ಲ ಇವ್ರು ಮಾಡಿದ್ಕೇನೆ ಸರಿ ಅನ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಅವ್ರು ಓನ್ ಡಿಸಿಷನ್ ತೊಗೊಂಡು ಅವ್ರ ಕಡೆಯಿಂದ ಕ್ಯಾಪ್ಟನ್ ಆಗಿ ಏನು ಕೂಡ ಪ್ಲಾನ್ ಮಾಡ್ತಿಲ್ಲ ಅಂತ ನನಗನ್ಸಿದೆ. ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಒಟ್ಟಿನಲ್ಲಿ ಇಲ್ಲಿ ಭವ್ಯ ಅವ್ರು ಬಂತವ್ರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂದರೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಅವರೇ ವಹಿಸ್ಕೊಂಡಿದ್ದಾರೆ. ಬಟ್ ಆದರೆ ಎಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಕರೆಕ್ಟಾಗಿ ನಿರ್ಧಾರ ತಗೋತಿಲ್ಲ.
ಗೊತ್ತಿಲ್ಲ ಅಂತ ನನಗನ್ಸಿದೆ. ಅದರಿಂದನೇ ಇದ್ರ ಬಗ್ಗೆ ಸುದೀಪ್ ಅವ್ರು ಕೇಳಬಹುದು, ನೀವು ಕ್ಯಾಪ್ಟನ್ ಆಗಿ ಚೆನ್ನಾಗಿ ನಡ್ಕೊಂಡ್ರೆ ಟೀಮ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರ ಅಂತ ಎಲ್ಲಾನು ಕೂಡ ಕೇಳಬಹುದು. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್ ಹಾಗೆ ಈ ಸೀಸನಲ್ಲಿ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಬೇಕು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.